ವೃಷಭ ರಾಶಿಯವರಿಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂಥ ಬದಲಾವಣೆ ಆಗಸ್ಟ್ ತಿಂಗಳಲ್ಲಿದೆ. ಅದೇನು ಅಂತ ನಿಮಗೆ ಗೊತ್ತಿದೆಯಾ? ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ನಷ್ಟ ಆಗ್ತಿದೆಯಾ ಅಥವಾ ಲಾಭ ಜಾಸ್ತಿ ಆಗ್ತಿದೆಯಾ? ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವುದೋ ಒಂದು ಗುಡ್ ನ್ಯೂಸ್ ಹುಡ್ಕೊಂಡು ಬರ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ತಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 5ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 5ನೇ ಮನೆಯಲ್ಲಿ ಸ್ಥಿತನಾಗಿರೋದು ತುಂಬ ಒಳ್ಳೆಯದೇ. ಒಳ್ಳೆ ಲಾಭಗಳನ್ನ ನೋಡ್ಬೋದು, ನಿರೀಕ್ಷೆ ಮಾಡ್ಬೋದು ನೀವು. ಅದರಲ್ಲೂ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅಥವಾ ಪೂರ್ವ ಪುಣ್ಯ ಸ್ಥಾನ ಅಲ್ವಾ ಅದು. ಸೊ ಹಾಗಾಗಿ ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಸಿಗುವಂಥದ್ದಾಗಿರ್ಬೋದು. ಈ ರೀತಿ ಯಾವುದಾದ್ರೂ ಒಂದು ಶುಭ ಸುದ್ದಿಗಳನ್ನ ಖಂಡಿತವಾಗ್ಲೂ ಕೇಳ್ಬೋದು. ಅಥವಾ ಮಕ್ಕಳಿಂದ ಏನಾದರೂ ಲಾಭ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಏನಾದರೂ ಅವ್ರ ಜೀವನದಲ್ಲಿ ಒಳ್ಳೇದಾಗುವಂಥದ್ದು, ಅಥವಾ ಅವ್ರು ಚೆನ್ನಾಗಿ ಆಗಿದ್ದಾರೆ ಅನ್ನೋಂಥ ಖುಷಿ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ಎಲ್ಲರೂ ನಿರೀಕ್ಷೆ ಮಾಡ್ಬೋದು. ಆದರೆ ಆರೋಗ್ಯದ ವಿಷಯ ಅಂತ ಬಂದಾಗ ಶುಕ್ರ ನೀಚನಾಗಿರೋದ್ರಿಂದ, ನೀಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಏನೋ ಒಂಥರ ಬೇಜಾರು. ಎಲ್ಲನೂ ಕರೆಕ್ಟಾಗಿರುತ್ತೆ, ಎಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣ ಎಲ್ಲ ಕರೆಕ್ಟಾಗಿರುತ್ತೆ, ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಆದರೂ ಕೂಡ ನಿಮ್ಗೆ ಏನೋ ಒಂಥರ ಆತಂಕ, ಏನೋ ಒಂಥರ ಬೇಜಾರು, ಏನೋ ಒಂಥರ ಭಯ, ಯಾಕೆ ಈ ಥರ ಆಗ್ತಿದೆ, ಏನಾಗ್ತಿದೆ ಅನ್ನೋ ಥರ ನಿಮಗೆ ಆತಂಕ ಒಳಗಡೆನೇ ಶುರುವಾಗುತ್ತೆ. ಅಂದರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಏನಂತ ಮೇಜರಾಗಿ ಆಗೋದಿಲ್ಲ, ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಆರೋಗ್ಯ ಸಮಸ್ಯೆ ಅಂತ ಏನಾದರೂ ಬಂದರೆ, ಗರ್ಭಕೋಶದ ಹೆಣ್ಮಕ್ಳಿದ್ರೆ ಗರ್ಭಕೋಶದ ಸಮಸ್ಯೆಗಳು ಬರಬಹುದು. ಗಂಡು ಮಕ್ಳಿಗಾದ್ರೆ ಗುಪ್ತಾಂಗಗಳಲ್ಲಿ ಏನಾದರೂ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಇನ್ನು ನಿಮಗೆ 2ನೇ ಮನೆ ಅಧಿಪತಿ ಆಗಿರುವಂತಹ ಬುಧ ಗ್ರಹ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ, ಅದು ಗುರು ಜೊತೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಹಾಗಾಗಿ ನಿಮಗೆ ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಏನಂತ ಪ್ರಾಬ್ಲಮ್ಸ್ ಬರಲ್ಲ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಅಥವಾ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದರೆ, ಈ ರೀತಿ ಯಾವುದಾದ್ರೂ ಫೀಲ್ಡಲ್ಲಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಸೂಪರ್ ಶೈನ್ ಆಗ್ತೀರಾ. ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ, ಗೌರವ ಬರುತ್ತೆ. ನೀವು ಆಡಿದ ಒಂದೊಂದು ಮಾತಿಗೂ ಕೂಡ ಜನ ಇಷ್ಟಪಟ್ಟು ನೋಡ್ತಾರೆ, ಮತ್ತೆ ಮತ್ತೆ ಕೇಳ್ತಾರೆ. ಇದೆಲ್ಲನೂ ಕೂಡ ಆಗುತ್ತೆ, ಬಿಕಾಸ್ ನಿಮಗೆ ಗ್ರಹಗಳ ಸ್ಥಾನಮಾನ ಆ ರೀತಿ ಇರುತ್ತೆ. ಇನ್ನು ನಿಮಗೆ ಗುರುಬಲ ಹೋಯಿತು ಅಂತ ನೀವು ಯೋಚನೆ ಮಾಡೋಂಗಿಲ್ಲ. ಗುರುವಿನ ದೃಷ್ಟಿ ಎಲ್ಲ ಕಡೆ ಇರೋದ್ರಿಂದ, ಅಂದರೆ ಯಾವ್ಯಾವ ಬೇಕಾಗಿರೋಂಥ ಮನೆಗಳ ಮೇಲೆ ಇರೋದ್ರಿಂದ, ಎಸ್ಪೆಷಲಿ ನಿಮಗೆ 7th ಹೌಸ್ ಮೇಲೆ ಗುರುವಿನ ದೃಷ್ಟಿ ಇದೆ. 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳು ಮಾಯ ಆಗಿ ಪ್ರೀತಿ, ವಿಶ್ವಾಸ, ಗೌರವ ತುಂಬ ಚೆನ್ನಾಗಾಗತ್ತೆ. ಅದೇ ಥರ ನಿಮಗೆ ಗುರುವಿನ ದೃಷ್ಟಿ 9ನೇ ಮನೆ ಮೇಲೆ ಇರೋದ್ರಿಂದ ಅದು ಅದೃಷ್ಟಕರವಾದ ಮನೆ ಆಗಿರುತ್ತೆ. ಸೊ ಅದೃಷ್ಟ ಬದಲಾವಣೆ ಆಗುತ್ತೆ. ಈಗಿದ್ದ ಅದೃಷ್ಟದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಬರುವಂಥದ್ದು. ಅಥವಾ ನಾನು ಆಗಲೇ ಹೇಳಿದೆ, ಅದು 5ನೇ ಮನೆ ಮೇಲೆ 5ನೇ ಮನೇಲಿ ಶುಕ್ರ ಕುತ್ಕೊಂಡಿದ್ದಾನೆ ಅಂತ. ಅದೇ ರೀತಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ತಂದೆ ಮನೆಯಿಂದ ನಿಮ್ಗೆ ಏನಾದರೂ ಒಳಿತಾಗುವಂಥದ್ದು, ಅಥವಾ ಅವ್ರ ಮನೇಲಿ ಅವ್ರು ಚೆನ್ನಾಗಿದ್ದಾರೆ ಅನ್ನೋ ಗುಡ್ ನ್ಯೂಸ್ ಬಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತಲ್ವಾ. ಈ ರೀತಿ ಯಾವುದಾದ್ರೂ ಖುಷಿಯಾದ ವಿಚಾರಗಳು ಅಥವಾ ಅದೃಷ್ಟಕರವಾದ ಕೆಲವು ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಎಲ್ಲನೂ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ನಿಮಗೆ ನೋಡಿ, ನಿಮ್ಮ 11ನೇ ಮನೆ ಕೂಡ ಗುರುವಿನ ದೃಷ್ಟಿ ಇದೆ. 11ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಆಲ್ರೆಡಿ ಶನಿ ಕುತ್ಕೊಂಡು ನಿಮಗೆ ಒಳ್ಳೆ ಲಾಭಗಳನ್ನ ಕೊಡ್ತಾ ಇರ್ತಾನೆ. ಜೊತೆ ಗುರು ದೃಷ್ಟಿನೂ ಬಂದಿರೋದ್ರಿಂದ ಇನ್ನಷ್ಟು ನಿಮ್ಮ ಯೋಗಗಳು ದುಪ್ಪಟ್ಟಾಗತ್ತೆ. ನೀವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಫಲಗಳನ್ನ ನೀವು
ಅನುಭವಿಸ್ಬೋದು. ಜೊತೆಗೆ 10ನೇ ಮನೆಯಲ್ಲಿ ನಿಮಗೆ ರಾಹು ಕೂತ್ಕೊಂಡಿರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ರಾಹು ಏನೇ ಕೊಟ್ಟರು ಯಥೇಚ್ಛವಾಗಿ ಕೊಡ್ತಾನೆ, ಆಪರ್ಚುನಿಟೀಸ್ನ ತುಂಬ ಜಾಸ್ತಿನೇ ತೊಗೊಂಬಂದು ಕೊಡ್ತಾನೆ. ಬಟ್ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳೋದು ನಿಮಗೆ ಬಿಟ್ಟಿದ್ದು. ಒಳ್ಳೆಯದು ಕೆಟ್ಟದ್ದು, ನಿಮಗೆ ಹಣ ಜಾಸ್ತಿ ಮಾಡುವಂಥದ್ದು ಅಥವಾ ಎಂಜಾಯ್ ಮಾಡುವಂಥದ್ದು ಎಲ್ಲನೂ ತೊಗೊಂಬಂದು ಕೊಡ್ತಾನೆ. ಬಟ್ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ನೀವು ನಿರ್ಧಾರ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ. ಜೊತೆಗೇನು ಅಂತಂದರೆ ನೋಡಿ, 2ನೇ ಮನೆಯಲ್ಲೇ ಕುಜ ಕೂತ್ಕೊಂಡಿದ್ದಾನೆ. ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗೋ ಸಾಧ್ಯತೆಗಳಿರುತ್ತೆ. ಮನೆಯಲ್ಲಿ ಏನೋ ಜಗಳಗಳು ಮಾಡ್ಕೊಂಡ್ಬಿಡೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲಿ ಜಗಳ ಮಾಡ್ಕೊಂಡು ಮಾತು ಬಿಟ್ಬಿಡೋ ಅಂಥದ್ದು, ಈ ರೀತಿ ಏನಾದ್ರು ಕೆಲವು ಸಮಸ್ಯೆ ಬರ್ಬೋದು. ಅಥವಾ ಕುಟುಂಬದ ಜನಗಳಲ್ಲಿ ಅವರವರಲ್ಲೇ ಜಗಳಗಳು ಶುರುವಾಗುವಂಥದ್ದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ನೀವು ಆಡೋ ಮಾತಿನಲ್ಲಿ ಏನಾದ್ರು ತಪ್ಪರ್ಥ ಬಂದು, ಅಥವಾ ನೀವೇನೋ ಒಂದು ಹೇಳಿರ್ತೀರ ಅದನ್ನು ಅವರೇ ತಪ್ಪಾಗಿ ಅರ್ಥ ಮಾಡ್ಕೋಬೋದು. ಆ ರೀತಿಯೂ ಜಗಳ ಬರೋ ಸಾಧ್ಯತೆ ಇರುತ್ತೆ. ಒಂದೊಂದು ಮಾತಾಡಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಏನು ಮಾತಾಡಬೇಕು ಏನು ಬಿಡಬೇಕು ಯೋಚನೆ ಮಾಡಿ ದಯವಿಟ್ಟು ನಿರ್ಧಾರ ತಗೊಳ್ಳಿ. ಇಲ್ಲಾಂದರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ನೀವು ಆಡೋ ಒಂದೊಂದು ಮಾತು ತುಂಬ ಖಾರವಾಗಿರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ, ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊತಿರ್ತೀರ. ಬಟ್ ಆ ಕಡೆಯಿಂದ ಕೇಳ್ತಿರೋರಿಗೆ ಇವರು ತುಂಬ ರ್ಯಾಶಾಗಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇರುವಂಥ ಎಲ್ಲ ಯೋಗಗಳನ್ನು ನೀವು ಯೂಸ್ ಮಾಡ್ಕೊಬೇಕು ಅಂತಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿಮಗೆ ನೋಡಿ, 4ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯರ ಸಮಾಗಮ ಆಗುತ್ತೆ. ಈ 17ನೇ ತಾರೀಕಿಗೆ ಸೂರ್ಯನು ಕೂಡ 4ನೇ ಮನೆಗೆ ಹೋಗ್ತಾನೆ. ಸೊ ಕೇತು ಆಲ್ರೆಡಿ 4ನೇ ಮನೇಲಿ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ, ಅಥವಾ ಅವ್ರು ಏನೋ ನೆಮ್ಮದಿ ಇರೋದಿಲ್ಲ, ಅವ್ರಿಗೊಂದು ಹ್ಯಾಪಿನೆಸ್ ಇರೋದಿಲ್ಲ. ಈ ರೀತಿ ಸಂಕಟಗಳನ್ನ ಅವ್ರು ಅನುಭವಿಸ್ತಾ ಇರ್ತಾರೆ. ಜೊತೆಗೆ ಸೂರ್ಯನೂ ಕೂಡ ಅದೇ ಜಾಗಕ್ಕೆ ಬರ್ತಾನೆ. ಸೂರ್ಯ 4ನೇ ಮನೆಗೆ ಬಂದಾಗ ಏನಾಗುತ್ತೆ, ನಿಮಗೇನಾದರೂ ಭೂಮಿಗೆ ಸಂಬಂಧಪಟ್ಟಿರೋಂಥ ತಗರಾಲ್ಗಳೇನಾದರೂ ಗೌರ್ಮೆಂಟ್ ಕಡೆಯಿಂದ ಇತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಟೈಮ್ ಆಗುತ್ತೆ. ಸೊ ಆ ಕೆಲಸಗಳೆಲ್ಲ ಬೇಗ ಫಿನಿಷ್ ಆಗುತ್ತೆ. ಪ್ರಯತ್ನ ಪಡಬೇಕು ನೀವಷ್ಟೇ. ಇವಾಗ ನೀವು ತುಂಬ ದಿವಸದಿಂದ ಅಯ್ಯೋ ಈ ಕೆಲಸ ಆಗಲ್ಲ ಅಂತ ಮೂಲೆಗೆ ಬಿಟ್ಬಿಟ್ಟಿರ್ತೀರ. ಈ ಟೈಮ್ ಬಂದಿದ್ದ ತಕ್ಷಣವೇ ಅಂದರೆ ಆಗಸ್ಟ್ 17ನೇ ತಾರೀಕಿನ ನಂತರ ನೀವೇನಾದರೂ ಪ್ರಯತ್ನ ಪಟ್ಟರೆ ಖಂಡಿತ ಆ ಕೆಲಸಗಳು ಬೇಗ ಆಗುತ್ತೆ. ಸೊ ಅದೊಂದು ಒಳ್ಳೆ ವಿಷಯನೇ. ಆದರೆ ಸೂರ್ಯ ಕೇತು ಜೊತೆಯಲ್ಲಿ ಸೇರೋದ್ರಿಂದ ತಂದೆ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣಿಸ್ಕೊಳ್ಳೋದು, ಮೊದಲೇ ಆರೋಗ್ಯ ಕೆಟ್ಟಿತ್ತು ಅಂದರೆ ಅದು ಜಾಸ್ತಿ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಹಾಗಾಗಿ ತಾಯಿ ಆರೋಗ್ಯದ ಕಡೆ, ತಂದೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಜೊತೆಗೆ ತಾಯಿ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಾನು ಆಗಲೇ ಹೇಳಿದೆ, ಶುಕ್ರ ನಿಮಗೆ 5ನೇ ಮನೇಲಿ ಕೂತಿದ್ದಾನೆ, ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಅದರ ಪರಿಣಾಮ ಕೂಡ ನಿಮ್ಗೆ ಏನು ಆಗ್ಬೋದು ಅಂತಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. 6ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ ಏನು ಶುಕ್ರ ಗ್ರಹ. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಏರುಪೇರುಗಳು ಆಗಬಹುದು. ಏನಾದರೂ ನಿಮ್ಮ ಮೇಲಧಿಕಾರಿಗಳಿಂದ ತೊಂದರೆಗಳಾಗುವಂಥದ್ದು, ಸ್ವಲ್ಪ ಏನಾದರೂ ನಿಮ್ಮನ್ನೇನಾದರೂ ಬೈಯೋ ಅಂಥದ್ದು, ಅಥವಾ ಏನೋ ಕೆಲಸ ಫಿನಿಶ್ ಆಗಿಲ್ಲ ಅಂತ ಏನಾದರೂ ನಿಮ್ಮ ಮೇಲೆ ಕ್ವೈರೀಸ್ ಬರುವಂಥದ್ದು, ಈ ಥರ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ, ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ, ಅದಕ್ಕೆ ಪರಿಹಾರನ ಮಾಡ್ಕೋಬೇಕಾಗತ್ತೆ. ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನವೂ ಕೂಡ ನೀವು ಶುಕ್ರ ಗ್ರಹದ ಬೀಜ ಮಂತ್ರಗಳನ್ನ ಕೇಳೋದು, ಅಥವಾ ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ. ಈ ಮಂತ್ರನ ನೀವು ಪ್ರತಿದಿನ 108 ಸತಿನಾದರೂ ಹೇಳ್ಕೊಳ್ಳೋದ್ರಿಂದ ಶುಕ್ರ ಗ್ರಹದಿಂದ ಆಗ್ತಿರೋಂಥ ಕೆಲವು ಸಮಸ್ಯೆಗಳಿಂದ ನೀವು ಈಚೆ ಬರ್ಬೋದು. ಜೊತೆಗೆ ಪ್ರತಿದಿನವೂ ಕೂಡ ಲಕ್ಷ್ಮಿ ಅಷ್ಟೋತ್ರ ಕೇಳೋದು, ಅಥವಾ ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಈ ಸ್ತೋತ್ರನ ಕೇಳೋದ್ರಿಂದ ಹಣದ ಅಭಿವೃದ್ಧಿನೂ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ನಿಮಗೆ ಬರ್ತಿರೋಂಥ ಈ ಸಮಸ್ಯೆಗಳಿಂದ ನೀವು ದೂರ ಬರ್ಬೋದು. ಇದ್ರ ಜೊತೆಗೇನು ಅಂದರೆ, ಪ್ರತಿ ಶುಕ್ರವಾರದ ದಿವಸ ಬಿಳಿ ವಸ್ತುಗಳನ್ನ ದಾನ ಕೊಡಿ. ಹಾಲು, ಮೊಸರು, ಸಕ್ಕರೆ, ಅಥವಾ ಈ ಥರ ಯಾರನ್ನ ನಿರ್ಗತಿಕರಿಗೆ ತೊಗೊಂಡೋಗಿ ಕೊಡೋದ್ರಿಂದ ನಿಮಗೆ ಆಗ್ತಿರೋಂಥ ಕೆಲವು ಸಮಸ್ಯೆಗಳಿಂದ ನೀವು ಈಚೆ ಬರ್ಬೋದು. ಜೊತೆಗೆ ಕುಜನ್ಗೋಸ್ಕರ ಒಂದು ಪರಿಹಾರ ಮಾಡ್ಕೋಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರದ ದಿವಸ ತಿಂಗಳಲ್ಲಿ 1 ಸತಿನಾದರೂ ತೊಗರಿಬೇಳೆನ ತೊಗೊಂಡೋಗಿ ದಾನ ಮಾಡಿ. ಇದಿಷ್ಟು ಮಾಡಿದ್ರೆ ಸಾಕು, ನಿಮಗೆ ಬರ್ತಿರೋಂಥ ಸಮಸ್ಯೆಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ, ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು, ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.